ಶ್ರೀ ಗುರು ಬಸವಲಿಂಗಾಯ ನಮಃ. ವಿಶ್ವಗುರು ಮಹಾತ್ಮ ಬಸವಣ್ಣನವರನ್ನು, ವಿಶ್ವಜ್ಯೋತಿ ಅಕ್ಕ ಮಹಾದೇವಿರವರನ್ನು, ಸಕಲ ಶಿವಶರಣರನ್ನು ಎನ್ನ ಹೃದಯ ಮಂದಿರದಲ್ಲಿ ನಿಮಿತ್ತ 150 ಕೋಟಿ ಭಾರತೀಯರಿಗೆ ಶರಣರ ನಾಡು ಅನುಭವ ಮಂಟಪ ಬಸವ ಕಲ್ಯಾಣದ ಭೂಮಿನಿಂದ ಈ ಸಾಯಂಕಾಲದ ಸರ್ವರಿಗೂ ಶರಣ. ಒಂದು ಮಹಾತ್ಮ ಬಸವಣ್ಣನವರ ವಚನ. ಹಾವಿನ ಬಾಯಿ ಕಪ್ಪೆ ಹಸಿದು ಹಾರುವ ನೊಣಕ್ಕೆ ಆಶೆ ಪಡುವಂತೆ, ಶೂಲವ ನೇರುವ ಕಳ್ಳನು ಹಾಲು ತುಪ್ಪವ ಕುಡಿದು ಮೇಲೆಷ್ಟು ಕಾಲ ಬದುಕುವನು, ಕೆಡು ಒಡಲ ನೆಚ್ಚಿ ಕಡು ಹುಸಿಯನ್ನೇ ಹುಸಿದು ಒಡಲ ಹೊರೆವವರ ವಲ್ಲನೂ ವಲ್ಲನೂ ನಮ್ಮ ಕೂಡಲ ಸಂಗಮ ದೇವ. ಬಹಳ ಸರಳವಾಗಿಯೇ ಇದೆ. ಇವತ್ತು ಈ ಭಾರತ ದೇಶಕ್ಕೆ ಬಸವಣ್ಣನವರು ಸ್ಥಾಪಿಸಿದ ಅನುಭವ ಮಂಟಪದ ಲಿಂಗ ಆಯತ ಧರ್ಮದ, ಜಾತಿರಹಿತ ಧರ್ಮದ, ಕಲ್ಯಾಣ ರಾಜ್ಯ ನಿರ್ಮಾಣದ ಒಂದು ವಚನಗಳು ಬಹಳಷ್ಟು ಅವಶ್ಯಕತೆ ಇವೆ ಅಂತ ಕಂಡು ಬರ್ತಾ ಇದೆ. ನಾವು ಪದೇ ಪದೇ ಒಂದೊಂದು ವಚನಗಳನ್ನು ಓದಿದಾಗ, ಹಾವಿನ ಬಾಯಿ ಕಪ್ಪೆ ಹಸಿದು, अब सांप है, सांप का मुंह में मेंढक है, सांप मेंढक को खाने का बहुत ये करता हो, तो ऑलरेडी सांप का मुंह में मेंढक है, तो वो मेंढक क्या कर रहा है, उसके सामने एक मक्खी उड़ रहा है, मक्खी, तो मेंढक को मक्खी का खाने का बहुत इंटरेस्ट रहता हो, खाते रहता हो, आप देखे होंगे कहीं भी. तो ऑलरेडी सांप का मुंह में मेंढक फंसा हुआ है, कुछ ही देर में उसका जान जाने वाला है, तो सामने उड़ने वाला मक्खी को देख रहा हो, उसको खाओ क्या बोल के. तो कितना अच्छा उदाहरण दिए देखो बसवಣ್ಣ जी. ಹಾವಿನ ಬಾಯಿ ಕಪ್ಪೆ ಹಸಿದು ಹಾರುವ ನೊಣಕ್ಕೆ ಆಸೆ ಪಡುವಂತೆ, ಶೂಲವನೇರುವ ಕಳ್ಳನು अपराध करे, अपराधी को शिक्षा हो गए कानून के हिसाब से, कल का दिन उसको फांसी का सज़ा देने वाला है. तो राजाओं का ज़माने में ऐसे था, स्ट्रिक्ट था कानून, अभी भी सरकार का कानून में है, लेकिन आज के जो डुप्लीकेट राजकारण की वजह से ये नहीं हो रहा, इसीलिए अपराध ज़्यादा हो रहा है. तो ಶೂಲವ ನೇರುವ ಕಳ್ಳನು ಹಾಲು ತುಪ್ಪವ ಕುಡಿದು, तो वो बहुत बड़ा गुनहगार है, वो अपराधी, उसको फांसी का सज़ा फिक्स हो गया. अब तो उनको क्या पूछते सरकार के कानून के अंदर, तुम अब मरने वाला है, फांसी का शिक्षा हो रहा है, तो आपका मांगे क्या है, लास्ट में तुम क्या खाकर क्या पीकर मरना चाहते. तो ऐसा पूछते, ज़माने में पूछते थे. तो उन्हें क्या पूछते हैं, हालू तुप्पा, तो सेहत के लिए दूध और घी ऐसा विटामिन रहता बोल के उन्हें मांगता समझो. हालु तुप्पव कुडिदु मेलेष्टु काल बदुकोनु. तो अगर दूध भी पिए, घी भी खाए और कितना भी अच्छे अच्छे चीज़ मांगे तो भी दिया भी समझो, तो कुछ ही देर में फांसी का सज़ा होने वाला है ना, जान तो कैसे भी जाने वाला है. फिर भी वैसा आस रखने वाले लोगों को देखकर ये महात्मा बसवಣ್ಣ जी वचन लिखा है. तो ಹಾಲು ತುಪ್ಪವ ಕುಡಿದು ಮೇಲೆಷ್ಟು ಕಾಲ ಬದುಕುವನು, ಕೆಡು ಒಡಲ ನೆಚ್ಚಿ ಕಡು ಹುಸಿಯನ್ನೇ ಹುಸಿದು. ये जो भी हम खाते पीते, कल के दिन संडास होता है, पेट में गंदगी होता है, वो जाने से और अच्छा रहता है हेल्थ. तो दूध घी खाए तो भी वो जाने वाले है ना, कड़ू हुशियने. इतने के वास्ते केड़ू वड़ल नेची, ये इंसान जब तक जिंदा रहते, हम अंदर का मालिक हमारा अंदर रहता है ना, तब तक सच्चाई के साथ, ईमानदारी के साथ इस धरती के ऊपर हमको भेजो सो मालिक, तुम हमें सबको पैदा करके हमको ज़मीन के ऊपर का अनाज
सब कुछ दे रहे, पाल रहे, हवा पानी ये सब कुछ दे के पाल रहे ना, तुमको मैं धन्यवाद करता हूँ बोल के नहीं बोलने वाला लोगों को होता है। कहाँ बोले वहाँ भगवान कहाँ है, बाहर ढूंढने का। अब देखेंगे बसವ ಕಲ್ಯಾಣ के अंदर ಅದು ಎದಸ್ಲೇಕ್ ಮಾಡಿದ್ರೆ ಹೇಳಿ, ಅದು ಶರಣರ ನಾಡಿನಿಂದ ಇಂತಿಂಥ ವಚನಗಳಿವೆ. ಬಂದವರ ಓಣೆ ಅಕ್ಕ ಮಹಾದೇವಿಯವರು ಬಂದವರ ಓಣೆದಿಂದ ಕಾವಡಿ ಯಾತ್ರೆ ಮಾಡಿದ್ರು. ಅದ್ರಾಗ ಏನಂತಾರ, ಏಕ್ ಲೋಟ ಜಲ್ ಸಬ್ ಸಮಸ್ಯೆ ಕಾ ಹಲ್. ಸಬ್ ಸಮಸ್ಯೆ ಕಾ ಹಲ್ ಹೋತಾ ಕ್ಯಾ? ಒಂದು ಲೋಟ ನೀರು ಅಲ್ಲಿಂದ ತುಂಬ್ಕೊಂಡು ಒಯ್ದು ಎಲ್ಲಿಯೋ ಹಾಕಿದರೆ ನಮ್ಮ ಅಂತರಂಗದಲ್ಲಿ ಸೃಷ್ಟಿಕರ್ತನ ಜ್ಞಾನವನ್ನು ಪಡೆಯಲು ಸಾಧ್ಯವಿದೆನಾ? ನಮ್ಮ ತಪ್ಪುಗಳನ್ನ ತಿದ್ದಿಕೊಳ್ಳಲು ಸಾಧ್ಯವಿದೆನಾ? ಯಾರಾದರೂ ಹೇಳಿ ನೋಡೋಣ. ಇಂತಹ ಒಂದು ಅಜ್ಞಾನದ ಆಚರಣೆಗಳನ್ನು ಈ ದೇಶದಲ್ಲಿ ತುಂಬಿ ತುಂಬಿ ತುಳುಕ್ತಾ ಇದೆ. ಇವತ್ತಿನ ರಾಜಕಾರಣಿಗಳಾದವರು ಕೂಡ ಅಂಥವರನ್ನು ಸಹಕರಿಸುತ್ತಿದ್ದಾರೆ. ಯಾರು ಕೂಡ ಯಾರಿಗ್ಯಾರು ಸತ್ಯವನ್ನು ಹೇಳ್ತಕ್ಕಂಥ ಪರಿಸ್ಥಿತಿ ಇಲ್ಲ. ಕಾರಣಕ್ಕಾಗಿ ಎಲ್ಲಿ ನೋಡಿದ್ರಲ್ಲಿ ಅಪರಾಧಗಳು, ಭ್ರಷ್ಟಾಚಾರ ತುಂಬಿರುತ್ತಾ ಇದೆ. ಕೆಡು ಒಡಲ ನೆಚ್ಚಿ ಕಡು ಹುಸಿಯನ್ನೇ ಹುಸಿದು ಮುಂಜಾನೆಯಿಂದ ಸಾಯಂಕಾಲದವರೆಗೆ ಬರೀ ಇನ್ನೊಬ್ಬರ ಜಾಗವನ್ನು ಕದಿಯುವುದು, ಇನ್ನೊಬ್ಬರ ಜೊತೆ ಪ್ರಾಪರ್ಟಿ ಹಡಪ್ ಮಾಡೋದು, ಅವರಿಗೆ ಅನ್ಯಾಯ ಮಾಡೋದು, ಅವ್ರಲ್ಲಿಂದ ದುಡ್ಡು ಸುಲಿಗೆ ಮಾಡೋದು, ಏನು ಬೇಕಾದರೂ ಒಂದು ಸುಳ್ಳನ್ನು ಸತ್ಯವನ್ನಾಗಿ ಮಾಡೋದು, ಸತ್ಯವನ್ನು ಸುಳ್ಳನ್ನಾಗಿ ಮಾಡೋದು. ಈ ಥರ ಇವತ್ತು ದೇಶದಲ್ಲಿ ನಡೀತಕ್ಕಂಥದ್ದು ಪರಿಸ್ಥಿತಿ ನಿರ್ಮಾಣವಾಗಿದೆ. ಎಲ್ಲಿ ನ್ಯಾಯ ಸಿಗ್ತಾ ಇಲ್ಲ. ಎಲ್ಲ ರಾಷ್ಟ್ರೀಯ ಚಾನೆಲ್ಗಳು ಮಾರಾಟವಾಗಿ ಬಿಟ್ಟಿವೆ, ಒಬ್ಬರ ಕೈಗೊಂಬೆ ಆಗಿವೆ. ಸಮಾಜದಲ್ಲಿ ದುಡ್ಡೇ ದೊಡ್ಡಪ್ಪ ಅಂತ ಪರಿಸ್ಥಿತಿ ನಿರ್ಮಾಣ ಮಾಡಿದ್ದಾರೆ. ಆ ಕಾರಣಕ್ಕಾಗಿ ನಾನು ಪದೇ ಪದೇ ವಚನಗಳನ್ನು ವಿಡಿಯೋ ಮಾಡೋದ್ರ ಮೂಲಕ ನಮ್ಮ ಮನಸ್ಸಿಗೂ ಕೂಡ ನೆಮ್ಮದಿ ಸಿಗುತ್ತೆ. ನಮ್ಮ ಒಳಗೆ ಒಬ್ಬ ಇದ್ದಾನಪ್ಪ, ಇವನು ಸಾಕ್ಷಿಯಿಂದ ಬದುಕೋಣ ಅಂಥೇಳಿ ನಮಗೂ ಕೂಡ ಬರುತ್ತದೆ. ಇನ್ನೊಬ್ಬರು ಕೂಡ ಯಾರಾದರೂ ತಿಳ್ಕೊಂಡು ಸ್ವಲ್ಪ ಈ ಅಂಧಶ್ರದ್ಧಾ, ಪಾಖಂಡವಾದ, ಏನು ಮೂಢ ರೂಢಿ ಎಲ್ಲಿವರೆಗೆ ಬಿಟ್ಟು ಅದನ್ನು ಬಿಟ್ಟು ನನ್ನ ಒಳಗೆ ಒಬ್ಬ ತಕ್ಕಡಿ ಹಿಡ್ಕೊಂಡು ಕುಳಿತಿದ್ದಾನಲ್ಲ, ಜಗತ್ತಿನ ಜಗಲಿ, ಜಗತ್ತಿನ ಗಂಡರ ಗಂಡ ಲಿಂಗ ಪರಮಾತ್ಮ, ಅಂತರಂಗದ ಪರಮಾತ್ಮ. ಬಸವಾದಿ ಶಿವಶರಣರು ಪರಮಾತ್ಮ ಹೇಳಿದ ಪರಮಾತ್ಮ ಆ ಪರಮಾತ್ಮನಿಗೆ ತಾಯಿ ಇಲ್ಲ, ತಂದೆ ಇಲ್ಲ, ನಿರಾಕಾರ ನಮ್ಮ ಪರಮಾತ್ಮ ಇದ್ದಾನೆ, ಪರಮ ಆತ್ಮ ಎಲ್ಲರ ಒಳಗೆ ಇದ್ದಾನಲ್ಲ. ಇವನನ್ನು ನಂಬುವುದೇ ನಿಜವಾಗಿರ್ತಕ್ಕಂಥ ದೇವನ ಪೂಜೆ ಆಗುತ್ತದೆ ಎಂದು ಹೇಳುತ್ತಾ, ಕೆಡು ಒಡಲ ನೆಚ್ಚಿ ಕಡು ಹುಸಿಯನ್ನೇ ಹುಸಿದು ಸುಳ್ಳು ಮಾತುಗಳನ್ನು ಹೇಳಿ ಒಡಲ ಹೊರೆಯುವವರ ವಲ್ಲನ್ನು ನಮ್ಮ ಕೂಡಲ ಸಂಗಮ ದೇವ. ಇಂತಹ ಒಂದು ರಾಕ್ಷಸ ಗುಣಗಳುಳ್ಳವರಿಗೆ ಸಮಾಜದಲ್ಲಿ ಜನರನ್ನು ಸುಳ್ಳು ಗೊಳ್ಳು ಹೊಳ್ಳು ಪೊಳ್ಳು ದೈವಗಳ ಸೃಷ್ಟಿಸಿ ಅವರಿಂದ ಸುಲಿಗೆ ಮಾಡುತ್ತಾ ಬದುಕ್ತಕ್ಕಂಥವರ ಬಗ್ಗೆ ಈ ವಚನವಿದೆ. ಆದ್ದರಿಂದ ಅಂಥವರನ್ನು ಸೃಷ್ಟಿಕರ್ತ ಅವರ ಅಂತರಂಗದ ಆತ್ಮದಲ್ಲಿ ಇದ್ದಾನೆ, ಆದರೂ ಕೂಡ ಅವರು ನಂಬುತ್ತಿಲ್ಲಲ್ಲ. ಆ ಕಾರಣಕ್ಕಾಗಿ ಮುಂಜಾನೆಯಿಂದ ಸಾಯಂಕಾಲದವರೆಗೆ ಬರೀ ಸುಳ್ಳು ಗೊಳ್ಳು ಪೊಳ್ಳು ವಿಚಾರಗಳನ್ನು ಎಲ್ಲ ಕಡೆ ಹರಡಿಸ್ತಾ ಇದ್ದಾರೆ. ಇವತ್ತು ಒಂದು ವೇಳೆ ನಾವೆಲ್ಲರೂ ನಮ್ಮಂತೆ ಪರರರಂತೆ ನಾವು ಸರಿಯಾಗಿರಬೇಕು, ಅವರೂ ಸರಿಯಾಗಿರಬೇಕು. ಅವರಿಗೆ ನಾವು ಮೋಸ ಮಾಡೋದು ಬೇಡ, ನಮಗೆ ಅವರು ಮೋಸ ಮಾಡೋದು ಬೇಡ. ನಾವು ಯಾವುದೇ ಕಾಯಕ ಮಾಡಲಿ, ಇನ್ನೊಬ್ಬರು ಒಳ್ಳೆ ಕಾಯಕ ಮಾಡಿ ದುಡ್ಡು ಗಳಿಸ್ಲಿಕ್ಕೆ ಬೇಡ ಅಂತಲ್ಲ. ಎಲ್ಲರೂ ಮೋಸ ಮಾಡಿ, ವಂಚನೆ ಮಾಡಿ, ಸುಳ್ಳು ಹೇಳಿ ಬದುಕ್ತಕ್ಕಂಥದ್ದು ಬೇಡ ಅಂತಕ್ಕಂಥದ್ದು ಈ ವಚನದ ಭಾವಾರ್ಥ ಇದೆ. ಆ ಕಾರಣಕ್ಕಾಗಿ ದುಡ್ಡು, ಹೆಣ್ಣು, ಹೊನ್ನು, ಮಣ್ಣು ಇವು ಎಲ್ಲರಿಗೂ ಬೇಕು, ಬೇಡ ಅಂತಲ್ಲ. ಆದರೆ ನಾವು ದೇವರು ಬದುಕಬೇಕಾದ್ರೆ ಏನಾರೋ ಒಂದು ಕೆಲಸ ಮಾಡಲೇಬೇಕಾಗುತ್ತಲ್ಲ. ಆದರೆ ಇನ್ನೊಬ್ಬರನ್ನು ತೊಂದರೆ ಕೊಟ್ಟು ಇನ್ನೊಬ್ಬರ ತಲೆಯಲ್ಲಿ ಸುಳ್ಳು ಗೊಳ್ಳು ಪೊಳ್ಳು ಹೊಳ್ಳು ಹಲವು ಸುಳ್ಳು ದೈವಗಳನ್ನು ಸೃಷ್ಟಿಸಿ ಸಮಾಜದಲ್ಲಿ ಒಂದು ಆತ್ಮಸಾಕ್ಷಿಯಿಂದ ಬದುಕಲಾರದ ಒಂದು ಸಮೂಹ ನಿರ್ಮಾಣ ಮಾಡ್ತಾ ಇದ್ದಾರಲ್ಲ ಇವರು ಮನುವಾದಿಗಳು. ಈ ಮನುವಾದಿಗಳು ಇವತ್ತ ದೇಶಕ್ಕೆ ಮಾರಕವಾಗಿದ್ದಾರೆ. ಮತ್ತು ಒಬ್ಬರನ್ನೊಬ್ಬರ ಪ್ರೀತಿಯನ್ನು ದಿಂದ ದೂರವಾಗಿ ಬಿಟ್ಟಿದೆ ಜನಗಳು. ಆ ಕಾರಣಕ್ಕಾಗಿ ಅಣ್ಣ ಬಸವಣ್ಣನವರು 12ನೇ ಶತಮಾನದಲ್ಲಿ ಅನುಭವ ಮಂಟಪ ಸ್ಥಾಪನೆ ಮಾಡಿದರು. ಅವರೆಲ್ಲರೂ ಒಂದೇ ಜಾಗದಲ್ಲಿ ಕುಳಿತುಕೊಂಡು ಎಲ್ಲ ಅಜ್ಞಾನದ ವಿಚಾರಗಳನ್ನು ತೆಗೆದು ಹಾಕಿ
ಎಲ್ಲರಲ್ಲಿ ದೇವರನ್ನು ಕಂಡು, ಅದಕ್ಕೆ ಬಸವಣ್ಣನವರು ಹೇಳ್ತಾರೆ, ದಯವಿಲ್ಲದ ಧರ್ಮ ಅದು ಯಾವುದಯ್ಯ, ದಯವೇ ಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ, ದಯವೇ ಧರ್ಮದ ಮೂಲವಯ್ಯ, ಕೂಡಲ ಸಂಗಮದೇವ ನಂತಲ್ಲ ವಲ್ಲನೆಯ. ಪ್ರತಿ ಒಂದಕ್ಕೂ ವಲ್ಲನೆಯ ಅಂದರೆ ಅಂತರಂಗದ ಆತ್ಮ ಒಪ್ಪಲಾರನು ಎಂದು ಹೇಳುತ್ತಾರೆ. ಇಂತಹ ವಚನಗಳನ್ನು ನಾನು ಈ ಪದೇ ಪದೇ ವಿಡಿಯೋ ಯಾಕೆ ಮಾಡ್ತಾ ಇದ್ದೀನಿ ಅಂದರೆ, ರಕ್ಷಕರೇ ಭಕ್ಷಕರಾಗುತ್ತಿದ್ದಾರೆ. ಎಲ್ಲಿ ನೋಡಿದಲ್ಲಿ ಡಾಂಬಿಕ, ತೋರಿಕೆಯ ಭಕ್ತಿ, ಆಡಂಬರದ ಭಕ್ತಿ, ಸಿನಿಮಾಗಳನ್ನು ಅಂತವೆ, ಟಿ ವಿ ಚಾನಲ್ದಲ್ಲೂ ಹಾಗೆ, ಧಾರಾವಾಹಿಗಳು ಅಂತವೆ. ಮುಂದಿನ ಯುವಕರಿಗೆ ಪೂರ್ತಿ ಎಲ್ಲ ಈ ಭಾರತ ದೇಶಕ್ಕೆ ಸಜ್ಜನ್ ಸಮಾಜ ಕಟ್ಟಬೇಕಾದರೆ ಒಂದೇ ಒಂದು ದಾರಿ ಇದೆ. ಅಣ್ಣ ಬಸವಣ್ಣನವರು ಸ್ಥಾಪಿಸಿದ ಜಗತ್ತಿನ ಮೊದಲನೇ ಪ್ರಜಾಪ್ರಭುತ್ವದ ಅನುಭವ ಮಂಟಪದ ಶರಣರ ವಚನಗಳಿಂದ ಮಾತ್ರವೆಂದು ಸಾಧ್ಯವಿದೆ ಎಂದು ಹೇಳಲು ನಾನು ಹೆಮ್ಮೆ ಪಡುತ್ತೇನೆ ಎಂದು ಹೇಳ್ತಾ, ಬಸವ ಕಲ್ಯಾಣದ ಭೂಮಿಯಿಂದ ಮತ್ತೊಮ್ಮೆ ಸರ್ವರಿಗೂ ಈ ಸಾಯಂಕಾಲದ ಬಾಗಿದ ತಲೆ ಮುಗಿದ ಕೈನಿಂದ ಶರಣುಗಳನ್ನು ಹೇಳುತ್ತಾ, ಲೇಷನಿಸಿಕೊಂಡು ಒಂದೇ ದಿನ ಬದುಕಿದರೆ ಸಾಲದೆ ಎಂದು ಹೇಳ್ತಾ ಮತ್ತೊಮ್ಮೆ ಸರ್ವರಿಗೂ ಶರಣು.